ಕೊಡೋಕೆ ರೆಡಿ ಇರೋಂಥ ಹಸುಗಳು ಸರ್. ಇವೆಲ್ಲ ಕೊಡೋಕೆ ರೆಡಿ ಇರೋಂಥ ಹಸುಗಳು. ಏನು ಅದೇ ಹೇಳಿದ್ನಲ್ಲ, ಏನು ಬಾಳುತ್ತೆ ಇದು, ಏನು ಹಾಲು ಕೊಡ್ತಾ ಇದೆಯಾ, ಗಬ್ಬಾಗಿದೆಯಾ ಸರ್? ಎಲ್ಲ ಹಾಲು ಕೊಡ್ತಾ ಇದೆ. ಎಲ್ಲ ಹಾಲು ಕೊಡ್ತಾ ಇದೆ. ಇವೆಲ್ಲ ಕೊಡೋಕೆ ರೆಡಿ ಇರೋಂಥವು. ಆ್ಯಕ್ಚುಲಿ ಇದು ಇಲ್ಲಿ ನೋಡಿ, ಇದು ಪುಡಾಡಿ ದನ ಅಂತಲೇ ಅನ್ಕೊಳ್ಳಿ. ಇದು ಹೆಂಗೆ ಪಳಗಿಸ್ಬೇಕು ಏನು ಅಂತ ಹೇಳ್ತೀನಿ. ಇಲ್ಲಿ ಹಾಂ, ಮುಟ್ಟಿಸ್ಕೊಳ್ಳೋದೇ ಇಲ್ಲ, ಕಟ್ಟಾಕಿದ್ದೀನಿ, ಸಾಧುವಾಗೈತೆ. ಇದು ಹೆಂಗೆ ಮಾಡಬೇಕು ಅಂತ ಗೊತ್ತಿರೋದೇ ಗೊತ್ತು. ಈಗ ಬರ್ತಾರೆ, ಹಸು ಚೆನ್ನಾಗೈತೆ ತಗೊಂಡೋಗಿ, ಇದೊಂದು ಸ್ವಲ್ಪ ಚೆನ್ನಾಗೈತೆ, ಇದು ನನಗೆ ಕೊಡಿ ಅಂತ ಹೇಳ್ತಾರೆ. ನಾವು ನೋಡ್ಕೊತೀವಿ ಬಿಡ್ರಿ ರೀ, ನಾವು HF ಜರ್ಸಿ ಎಷ್ಟು ಮಾಡಿಲ್ಲ, ಏನು ಮಾಡಿಲ್ಲ, ಕೊಡ್ರಿ ಅಂತ ಅಂತಾರೆ. ಅವು ಹೆಂಗೆ ಮಾಡಬೇಕು ಏನು ಅಂತ ಗೊತ್ತಿರಬೇಕು. ಇಲ್ಲಿ ನೋಡಿ, ಇಲ್ಲಿ ಕೆತ್ತಲಿಕ್ಕೆ ಕೈ ಹಾಕ್ತೀನಿ. ಜನಗಳು ಇಷ್ಟಪಟ್ಟು ತಗೊಂಡೋಗ್ಬೋದು. ಇಲ್ಲಿ ನೋಡಿ ಎಷ್ಟಿದೆ, ನನ್ನ ಕೂದಕೆ ಎಷ್ಟಿದೆ ಇಲ್ಲಿ. ರೋಬಿ, ರೋಬಿ, ಇಲ್ಲಿ ನೋಡಿ, ಕರೆಕ್ಟಾಗಿ ಇಷ್ಟೇ ಬರೋದು. 1 ಲೀಟ್ರ್ ಹಾಲು ಕೊಡೋ ಕೆಪಾಸಿಟಿ ಐತೆ ಇವಳಿಗೆ. ಕುಳ್ಳಸು ಎಷ್ಟು ಕೊಡ್ತದೆ, ಹೆಂಗೆ ಗುದ್ದದು ಹಾಯಿ ಅಂತ ಹಸುಗಳನ್ನೇ ಇಲ್ಲ. ಇಲ್ಲಿ ನೋಡಿ, ತೆಪ್ಕೋಬೋದು, ಹಿಂಗೆ ತೆಪ್ಕೊಂಡ್ರೆ ಮುಗಿದೋಯ್ತು. ಇಷ್ಟೇ ಬರೋದು ಇವಳು ಸಿಂಗ್ಬುಲ್ಲು. ಈಗ ಅಲ್ಲಿ ಹೋರಿ ಬದೈತೆ, ಅಲ್ಲಿ ಹಸು ಬಂದೈತೆ ಅಂದರೆ ಇಲ್ಲೇ ಗುಟ್ರೆ ಹಾಕ್ತಾನೆ, ಅಂತ ಹೇಳ್ತಾನೆ. ಅಲ್ಲೊಂದು ಏನೋ ಹಸು ಬಂದೈತೆ ಅಂತ ಅಂದರೆ ಆಟೋದಲ್ಲಿ ಹಾಕೋ ಬರ್ತಾರೆ, ಇಲ್ಲೇ ಗುಟ್ರಿಗೆ ಹಾಕ್ತಾನೆ. ಅದು ಕ್ರಾಸಿಂಗ್ ಬುಲ್ಲು. ಅಲ್ಲಿ ಅದು ಓಡಾಡೋ ಲಕ್ಷಣ ಆಗಿರ್ಬೋದು, ಕ್ಯಾಣ ಭುಜ ಎತ್ತೋದು ಆ ಥರ, ಅದು ಕ್ರಾಸಿಂಗ್ ಬುಲ್ಲು. ಇದೇ ಏಜು. ಇಲ್ಲಿ ನೋಡಿ, ಅಲ್ಲಿ ನಿಂತ್ಕೊಂಡ ಸ್ಟೈಲ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಆಮೇಲೆ ಅವನಂತೂ ಮುಟ್ಟೋಕ್ಕೂ ಆಗಲ್ಲ, ಅಷ್ಟು ರ್ಯಾಶ್ನೆಸ್ಸು. ಇವಾಗ ಒಂದು ಸ್ವಲ್ಪ ಮಗ್ಗವನೇ, ಪರವಾಗಿಲ್ಲ, ಅಷ್ಟು ರ್ಯಾಶ್ನೆಸ್ ಇರ್ತದೆ. ಅವ್ನು ಹಿಡ್ದು ಮೂಗ್ದಾರ ತೀರಿಸ್ಬೇಕು ಅಂತಂದರೆ ಅದು ಬೇರೆ ಥರನೇ ಇರ್ತದೆ. ನೀವು ನೋಡ್ತೀನಿ ಅಂದರೆ ಬೇಕಾದ್ರೆ ಅದನ್ನು ತೋರಿಸ್ತೀನಿ, ಬಟ್ ಹುಷಾರಾಗಿ ಇದು ಮಾಡ್ಕೋಬೇಕು ಅಷ್ಟೇ. ಒಂದು ಹಿಡಿದು ಮೂಗ್ದಾರ ತೀರಿಸೋದು ಭಾರಿ ಕಷ್ಟ ಇದೆ. ಯಾರೂ ಮುಟ್ಟಲ್ಲ, ನಾನು ಒಬ್ಬನ ಬಿಟ್ರೆ. ತೀರ ಸಾಧು, ಒಂದು ಸ್ವಲ್ಪ ಭಯ, ಇದು ರೋಷ. ಅಂದರೆ ಬೀಜದೋರಿಗೆ ಕ್ಯಾಣ ಇದ್ರೇ ಬೀಜದೋರಿ, ಹಾಗಾಗಿ ಬಿಡ್ರಿ, ರ್ಯಾಶ್ ಆಗೋದಾದ್ರೆ ಏನು ಬೇಡ ಪಾಪ. ಇಲ್ಲಿ ಸಿಗಾಕೊಂಡಿದೆ, ಅದು ನಾನು ನೋಡಿಲ್ಲ. ನನ್ನ ಹೆಸರು ಅಧೀರಾ ಅಂತ. ಅಧೀರಾ, ಹಳ್ಳಿಯಿಂದ ಕಟ್ಟಿದ್ದೆ. ಅಧೀರಾ ಇವ್ನು ಆಡೋದು ನೋಡಿ KGF ಅಧೀರಾ ಅಂತ ಕಟ್ಟಿದ್ದೀನಿ. ಓಕೆ, ಬೆಳ್ಳಿಯಿಂದ ಕಟ್ಟಿದ್ದೆ ಅವನಿಗೆ. ಹಾಂ ಹಾಂ ಹಾಂ